ಕ್ಯಾಪ್ಟನ್ ಆಫ್ RWF ರೆಡಿ ಅಣ್ಣ? ಓಕೆ, 2 ಮಿನಿಟ್ಸಾ? 5 ನಿಮಿಷ ತಗೋ, ಫಸ್ಟ್ ಕಾಲ್ ಕೊಡ್ತೀನಿ ನಾನು. ಫಸ್ಟ್ ಮ್ಯಾಚ್ ನಿಮ್ಮದೇ ಇರೋದು. ಚಿಕ್ಕಬಳ್ಳಾಪುರ ತಂಡದ ಜೆರ್ಸಿ ನಂಬರ್ 7 ಆಟಗಾರ್ತಿ ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್ ಒಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾರೆ. 6-5 ಇನ್ ಫೇವರ್ ಆಫ್ HM ಸ್ಪೋರ್ಟ್ಸ್ ಕ್ಲಬ್. 6-5ರಲ್ಲಿ 1 ಅಂಕದ ಮುನ್ನಡೆಯಲ್ಲಿರುವಂಥ HM ಸ್ಪೋರ್ಟ್ಸ್ ಕ್ಲಬ್ ತಂಡ. ದಾಳಿಯಲ್ಲಿ HM ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ್ತಿ ಒಂದು ಉತ್ತಮವಾದಂಥ ಟಚ್ ಪಾಯಿಂಟ್ನ ಜೊತೆಯಲ್ಲಿ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಅದ್ಭುತವಾದಂಥ ಒಂದು ಡೈವಿಂಗ್ ಟ್ಯಾಕಲ್ HM ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರಿಂದ. ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗಿದ್ರು ಸಹ ಸಪೋರ್ಟ್ ಅಷ್ಟೇ ವೇಗವಾಗಿ ಸಿಕ್ಕಿರೋದ್ರಿಂದ ಇಲ್ಲಿ ಟ್ಯಾಕಲ್ ಸಕ್ಸಸ್ ಆಗಿದೆ. HM ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್ ಮೂಲದ ತಂಡವನ್ನು ಇಲ್ಲಿ ಕಾಣಬಹುದು. ಹಾಗೆ ಎದುರಾಳಿ ತಂಡವಾಗಿ ಚಿಕ್ಕಬಳ್ಳಾಪುರ 9-5. ಈ ಒಂದು ಸುಂದರ ಕಬಡ್ಡಿ ಪಂದ್ಯಾವಳಿಯನ್ನು ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಶ್ರೀ ಸಾಯಿ ನೆಲಮಂಗಲ ಅಮೃತ್ ತಂಡದ ನಾಯಕ ದಯವಿಟ್ಟು ಎಲ್ಲಿದ್ದರೂ ತಮ್ಮ ತಂಡದ ಹಾಜರಾತಿಯನ್ನು ನೀಡಿ. ಅಮೃತ್ ಶ್ರೀ ಸಾಯಿ ನೆಲಮಂಗಲ. ಅಮೃತ್ ಶ್ರೀ ಸಾಯಿ ನೆಲಮಂಗಲ ಹಾಗೆ ಕಸ್ಟಮ್ಸ್ ಹಾಗೂ ರಾಯಲ್ಸ್. ಒಂಬತ್ತು 7 HM ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ HM ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ್ತಿ ದಾಳಿಯಲ್ಲಿ ಮೇಘನ ಒಂದು ಎಂಟಿ ರೈಡ್ ಒಂದಿಗೆ ವಾಪಸ್ಸಾಗಿದ್ದಾರೆ. ಥರ್ಡ್ ರೈಡ್ ಚಿಕ್ಕಬಳ್ಳಾಪುರ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಲೆಫ್ಟ್ ರೈಡರ್ ಒಂದು ಅದ್ಭುತವಾದಂಥ ಹ್ಯಾಂಡ್ ಟಚ್. ಡಿಸೈಡ್ ರೈಡ್ನಲ್ಲಿ 1 ಅಂಕವನ್ನು ಪಡೆಯೋದ್ರ ಮೂಲಕ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಒಂದು ಅಡ್ವಾನ್ಸ್ ಟ್ಯಾಕಲ್. ಸೆಕೆಂಡ್ ಕಾಲ್ ಗರ್ಲ್ಸ್ ಟೀಮ್ ಹಾಸನ ಹಾಗೂ ಅಶ್ವಿನಿ. 2ನೇ ಕರೆ. ಕಾರ್ನರ್ಗಳ ಒಂದು ಕಾಂಬಿನೇಷನ್ ಟ್ಯಾಕಲ್ ಅಂತ ಹೇಳ್ಬೋದು. ಲೆಫ್ಟ್ ಕಾರ್ನರ್ ಹಾಗೂ ರೈಟ್ ಕಾರ್ನರ್ಗಳಿಂದ ಒಂದು ಹೊಂದಾಣಿಕೆಯ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ.
ನೋಡಿ ಅಮೃತ್ ತಂಡ ಸಾಕಷ್ಟು ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ಅಮೃತ್ ಉತ್ತಮವಾದಂತಹ ಒಂದು ಟ್ಯಾಕಲ್ ಚಿಕ್ಕಬಳ್ಳಾಪುರ ತಂಡದ ಆಟಗಾರ್ತಿಯರಿಂದ. ವಿಸಿಲ್ ಬಂದ ನಂತರ ಸ್ಟ್ರಗಲ್ ಅನ್ನ ನಿಲ್ಲಿಸಿ ಅಲ್ಲಿ ಪವರ್ ಸಪ್ಲೈ ಆಫ್ ಆಗಿದೆ ಅಂತ. ಉತ್ತಮವಾದಂತಹ ದಾಳಿ ಕಾದ್ ನೋಡ್ಬೇಕಾಗಿದೆ. ತೀರ್ಪುಗಾರರು ಇಲ್ಲಿ ಲೆಕ್ಕ ಹಾಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಸೂಪರ್ ಹೆಡ್ ಅಂತೂ ಆಗಿದೆ. 3 ಅಂಕದ ಸೇರ್ಪಡೆ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ತಂಡಕ್ಕೆ. ಮತ್ತೊಂದು ಉತ್ತಮವಾದಂತಹ ಆಂಕಲ್ ಹೋಲ್ಡ್ ಚಿಕ್ಕಬಳ್ಳಾಪುರ ತಂಡದ ಆಟಗಾರ್ತಿಯರಿಂದ. 13-11 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ್ತಿಯರ ನಡುವೆ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಅದ್ಭುತವಾದಂತಹ ರೀಚ್ ಚಿಕ್ಕಬಳ್ಳಾಪುರ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. 14-11 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಎಸ್, ಈಚ್ 1 ಪಾಯಿಂಟ್ ಜೊತೆಲಿ ದಾಳಿಗಾರ್ತಿಗೆ ಒಂದು ಬೋನಸ್. ಕ್ಯಾಪ್ಟನ್ ಆಫ್ ಅಮೃತ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ತಮ್ಮ ಎದುರಾಳಿ ತಂಡ ಈಗಾಗಲೇ ಹಾಜರಾತಿಯನ್ನು ನೀಡಿದೆ. ಅಮೃತ್ ಹದಿನೈದು 12 15-12 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀಯುತ ಮುತ್ತಣ್ಣರವರು, BTM ಲೇಔಟ್ನ ಕಾರ್ಪೊರೇಟರ್, ಶ್ರೀಯುತ ಸಂಗತಿ ವೆಂಕಟೇಶಣ್ಣರವರು ಅತಿಥಿಗಳನ್ನ ಅಂಕಣದ ಒಳಭಾಗಕ್ಕೆ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಂಡಲ ಸೆಕ್ರೆಟರಿ ಆಗಿರುವಂತಹ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ವಿಜಯ್ ಅವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯವಾದಂಥ ಸ್ವಾಗತ. ಹೊಸಕೆರಳ್ಳಿ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸರವರು ಸಹ ಆಗಮಿಸಿದ್ದಾರೆ. ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ, ಹಾಗೆ ಕುಮಾರಸ್ವಾಮಿ ಲೇಔಟ್ನ ಶ್ರೀಯುತ ಮೋಹನ್ ರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ತೀರ್ಪುಗಾರಲ್ಲಿ ವಿನಂತಿ. ಮೋಹನ್ ಸರ್ ಲೈನಪ್. ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಯುತ ಸಂಗತಿ ವೆಂಕಟೇಶಣ್ಣರವರು.
ಶ್ರೀಯುತ ಬಾಂಬೆ ನಾಗರಾಜ್ ರವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮೆಲ್ಲ ಗಣ್ಯಾತಿ ಗಣ್ಯರನ್ನ ಅಂಕಣಕ್ಕೆ ಸ್ವಾಗತಿಸಿಕೊಳ್ತಾ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮದೊಂದಿಗೆ ಈ ಒಂದು ಪಂದ್ಯಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಹೊಸಕೆರಳ್ಳಿ ಶ್ರೀಯುತ ಕೇಶವಗೌಡರವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕುಮಾರಸ್ವಾಮಿ ಲೇಔಟ್ನ ಮಹಿಳಾ ಅಧ್ಯಕ್ಷರು ಶೋಭಾ ಅವರು ಸಹ ಆಗಮಿಸಬೇಕು. ಹಾಗೆ ಅವ್ರ ಜೊತೆಲಿ ಅವರ ಟೀಮ್ ಸಹ ಬಂದು ಪರಿಚಯ ಮಾಡಿಕೊಂಡು ಶುಭ ಹಾರೈಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಶ್ರೀಯುತ ಮುತ್ತಣ್ಣರವರು BTM ಲೇಔಟ್ನ ಕಾರ್ಪೊರೇಟರ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರೆ ಅವರಿಗೆ ನಮ್ಮ ಆಯೋಜಕರ ಪರವಾಗಿ ಶ್ರೀಯುತ ಸಂಗತಿ ವೆಂಕಟೇಶ್ವರರವರು ಹಾಗೆ ಶ್ರೀಯುತ ಲಕ್ಷ್ಮೀಕಾಂತ್ ರವರು ಮಂಡಳ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಆಯೋಜಕರು ಸೇರಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಗೌರವದ ಒಂದು ಅಭಿನಂದನೆ ಮೂಲಕ ಅವ್ರನ್ನ ಸನ್ಮಾನಿಸಲಾಗ್ತಾ ಇದೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಎಲ್ಲ ಆತ್ಮೀಯ ಒಡನಾಡಿಗಳು, ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಈ ಒಂದು ಪ್ರೀತಿಯ ಕರೆಗೆ ಬಂದಂಥ ಎಲ್ಲ ಗೌರವ ಅತಿಥಿಗಳಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು. The first call, Amrut. ಉತ್ತಮವಾದಂಥ ದಾಳಿ. 1+2 3 ಪಾಯಿಂಟ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಂಡದ ತರಬೇತುದಾರರಾಗಿ ಶ್ರೀಯುತ ಲೋಕೇಶ್ ರವರು ಆ ತಂಡದ ಕೋಚ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 18-12 18-13 ಒಂದು ಬೋನಸ್ ಅಂಕದೊಂದಿಗೆ MS ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿ ವಾಪಸ್ಸಾಗಿದೆ. ಹದಿನೆಂಟು 13 ಚಿಕ್ಕಬಳ್ಳಾಪುರ ತಂಡದ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾದ್ರು. ಚಾಲಾಕಿ ದಾಳಿಗಾರ್ತಿ ಅತ್ಯಂತ ವೇಗವಾಗಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 18-14 4 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಒಂದು ಬೋನಸ್ ಅಂಕದ ಸೇರ್ಪಡಾಗ್ತಾ ಇದೆ HM ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಥರ್ಡ್ ರೈಡ್ ಚಿಕ್ಕಬಳ್ಳಾಪುರ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. 1 ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ.
ಡೂ ಆರ್ ಡೈ. 18-15 3 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಅಲ್ಲ ನೋಡಿ, ಪ್ರಥಮ ಕರೆ ಅಮೃತ್ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡಗಳಿಗಿದು ಪ್ರಥಮ ಕರೆ. ಫಸ್ಟ್ ಕಾಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಸಾಯಿ. ಕಸ್ಟಮ್ಸ್ ಹಾಗೂ ರಾಯಲ್ಸ್ ದಯವಿಟ್ಟು ತಮ್ಮ ಎಂಟ್ರಿ ಕೊಡಬೇಕಿಲ್ಲಿ. ಎಸ್ 18-16 ಚಿಕ್ಕಬಳ್ಳಾಪುರ 2 ಅಂಕದ ಮುನ್ನಡೆಯಲ್ಲಿದೆ. ಡಿಜಿಟಲ್ ಸ್ಕೋರ್ ಬೋರ್ಡ್ನ ಆಪರೇಟರ್ ಆಗಿರುವಂಥ BP ಶೆಟ್ಟಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಸ್ಕೋರ್ ಬೋರ್ಡ್ನ ಅಂಕಣ 2ರಲ್ಲೂ ಸಹ ಪಂದ್ಯ ಆರಂಭ ಆಗುತ್ತೆ, ಕಾರ್ಯನಿರ್ವಹಿಸಬೇಕು. ಒಂದು ಕ್ಲೋಸ್ ಮ್ಯಾಚ್ ಅನ್ನು ನೋಡ್ಬೋದು. 2 ಅಂಕದ ಅಂತರದಲ್ಲಿ ಚಿಕ್ಕಬಳ್ಳಾಪುರ ತಂಡದ HM ಸ್ಪೋರ್ಟ್ಸ್ ಕ್ಲಬ್ ತಂಡದ ತರಬೇತುದಾರರಾಗಿ ಶ್ರೀಯುತ ನಿರಂಜನ್ ರವರು ಬೇಡವಾದಂತಹ ಟ್ಯಾಕಲ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ್ತಿ ಮಿಸ್ಟೇಕ್ ಮಾಡಿದ್ರು. ಸುನಿಲ್ ಎಲ್ಲಿದ್ರು ಅಂಕಣದ ಬಳಿ ಆಗಮಿಸಿ. HMT ಕಾಲನಿ ಬಾಯ್ಸ್ನ ಸುನಿಲ್. ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಕೇವಲ 2 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. HM ಸ್ಪೋರ್ಟ್ಸ್ ಕ್ಲಬ್ ತಂಡದ ದಾಳಿಗಾರ್ತಿ 5 ಆಟಗಾರ್ತಿಯ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಸಾಮಾನ್ಯವಾಗಿ ಬೋನಸ್ ಇಲ್ಲದಂತ ಸಂದರ್ಭದಲ್ಲಿ ಎಂಡ್ ಲೈನ್ ಗೇಮ್ಗೆ ಮುಂದಾಗ್ತಾರೆ. ಆದ್ರೆ ಈ ಬಾರಿ ಡೈವಿಂಗ್ ಆಂಕಲ್ ಹೋಲ್ಡ್, ಉತ್ತಮವಾದಂತಹ ಒಂದು ಟ್ಯಾಕಲ್ ಚಿಕ್ಕಬಳ್ಳಾಪುರ ತಂಡದ ಆಟಗಾರ್ತಿಯರಿಂದ. ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುರುಷರ ವಿಭಾಗದ ಪಂದ್ಯಗಳು ಸಹ ಅಂಕಣ 2ರಲ್ಲಿ ಆರಂಭವಾಗಲಿಕ್ಕಿದೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರೆಫ್ರಿ ಬೋರ್ಡ್ ಚೇರ್ಮನ್ ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ತಂಡಗಳು ಸಹ ಸರಿಯಾದ ಸಮಯಕ್ಕೆ ಅಂಕಣದ ಒಂದು ಒಳಪ್ರವೇಶವನ್ನು ಮಾಡಿಕೊಳ್ಳೋದ್ರ ಮೂಲಕ ಪಂದ್ಯಗಳು ಸಹ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. 21-17 ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ದಾಳಿಗಾರ್ತಿಗಿದೆ. 5 ಆಟಗಾರ್ತಿಯ ನಡುವೆ ಬೋನಸ್ ಇಲ್ಲದ ಸಂದರ್ಭ, ಟಚ್ ಪಾಯಿಂಟ್ನ ಅವಶ್ಯಕತೆ ಇದೆ. ಡಿಫೆನ್ಸ್ ಭಾಗದಲ್ಲಿ ಕಾದ್ ನೋಡೋಣ. ಲೆಫ್ಟ್ ಕಾರ್ನರ್ ಭಾಗದಿಂದ ಡೈವಿಂಗ್ ಆಂಕಲ್ ಹೋಲ್ಡ್. ಕವರ್ ಭಾಗದಲ್ಲಿದ್ದಂಥ ಆಟಗಾರ್ತಿಯರು ಸಹ ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ದಯವಿಟ್ಟು ಆರೋಗ್ಯ ಇಲಾಖೆಯವರು ಯಾರಿದ್ರೆ ಫಸ್ಟ್ ಏಡ್ ನೀಡಿ. ಮುನೇಗೌಡ್ರೆ, ಅಫಿಷಿಯಲ್ಸ್
ನೋಡಿ ಎಲ್ಲ ಟೇಬಲ್ ಮೇಲೆ ಬನ್ನಿ, ಎಲ್ಲ ಅಫಿಷಿಯಲ್ಸ್ ಯಾರು ಪೋಸ್ಟಿಂಗ್ಸ್ ಇಲ್ಲೋ ಅವ್ರೆಲ್ಲ ದಯಮಾಡಿ ಇಲ್ಲಿ ಬನ್ನಿ. ಟ್ವೆಂಟಿ-2 18 ಇನ್ ಫೇವರ್ ಆಫ್ ಚಿಕ್ಕಬಳ್ಳಾಪುರ. 4 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ ತಂಡ. ಕೊನೆಯ ಕ್ಷಣದಲ್ಲಿ ಪಂದ್ಯದ ದಿಕ್ಕು ಬದಲಾಗುತ್ತಾ ಕಾದ್ದೋಡೋಣ. ದಾಳಿಯಲ್ಲಿ HM ಸ್ಪೋರ್ಟ್ಸ್ ಕ್ಲಬ್ ತಂಡದ ದಾಳಿಗಾರ್ತಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 22-19. ಬನ್ನಿ ವುಮೆನ್ಸ್ ಟೀಮ್, ಲಾಸ್ಟ್ ಅಂಡ್ ಫೈನಲ್ ಕಾಲ್. ವುಮೆನ್ಸ್ ಟೀಮ್ ಹಾಸನ ಬರಬೇಕು. ಹಾಸನ ಅಶ್ವಿನಿ. ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 3 ಅಂಕದ ಅಂತರದಲ್ಲಿ ಪಂದ್ಯ ಚಿಕ್ಕಬಳ್ಳಾಪುರ ತಂಡದ ಪರವಾಗಿ. ಕೊನೆಯ ಕ್ಷಣಗಳಲ್ಲಿ ತಂಡದ ತರಬೇತುದಾರರಾಗಿರುವಂತಹ ನಿರಂಜನ್ ಅವರು HM ಸ್ಪೋರ್ಟ್ಸ್ ಕ್ಲಬ್ ಒಂದು ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡು ಆ ಕೊನೆಯ ಕ್ಷಣದಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಯಾವ ರೀತಿಯಾದಂಥ ಸೂಚನೆ ನೀಡಿದರೆ ಕಾದು ನೋಡಬೇಕಾಗಿದೆ. ಆಂಕಲ್ ಲೋಡ್ ಮಾಡೋದಕ್ಕೆ ಮುಂದಾದ್ರು, ಬೇಡವಾದಂತ ಹಿಡಿತ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಎಸ್, ಡಿಸೈಡ್ ರೈಡ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರ್ತಿಗೆ ಒತ್ತಡ ಇತ್ತು, ಆದರೆ ಇಲ್ಲಿ ಡಿಫೆಂಡರ್ ಮಿಸ್ಟೇಕ್ ಮಾಡಿದ್ದಾರೆ. 23-20, 23-20, 3 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ. 23-21, 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಆರು ಆಟಗಾರ್ತಿಯರ ನಡುವೆ ಬೋನಸ್ ಆನ್ ಆಗಿದೆ. ಚಿಕ್ಕಬಳ್ಳಾಪುರ ತಂಡದ ದಾಳಿಗಾರ್ತಿ ಟೋಟಚ್ ಆಯ್ತು ಅಂತ ಹೇಳಿ ಲಾಬಿಯನ್ನು ಪ್ರವೇಶ ಮಾಡಿದ್ರು. ನೀವಲ್ಲಿ ಔಟ್ ಆದ್ರೂ ಸಹ ಚಾಲೆಂಜ್ ಮಾಡಬಾರ್ದು. ಒಂದು ಉತ್ತಮವಾದಂತಹ ಟ್ಯಾಕಲ್. 24-22, 24-22, ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ಅಂಕದ ಮುನ್ನಡೆಯಲ್ಲಿ ಚಿಕ್ಕಬಳ್ಳಾಪುರ. ಸೆಕೆಂಡ್ ಕಾಲ್ ಅಮೃತ್ ಹಾಗೂ ಶ್ರೀ ಸಾಯಿ ನೆಲಮಂಗಲ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಕಸ್ಟಮ್ಸ್ ವಿರುದ್ಧ ರಾಯಲ್ಸ್. ಅದ್ಭುತವಾದಂಥ ದಾಳಿ. ಒಂದೇ ದಾಳಿಯಲ್ಲಿ 3 ಟಚ್ ಪಾಯಿಂಟ್ಗಳು. ಸೂಪರ್ ಡೂಪರ್ ರೈಡ್. ವಾಟ್ ಅ ಮ್ಯಾಚ್. ಕೊನೆಯ ಕ್ಷಣದಲ್ಲಿ ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ಈ ಬಾರಿ ಬಿಗಿಯಾದಂತ ಒಂದು ರಿಸ್ಟಾರ್ಟ್.
ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯದಲ್ಲಿ ಸಾಕ್ಷಿ ಆಗ್ತಾ ಇದೆ. ಬನ್ನಿ ಗರ್ಲ್ಸ್ ಟೀಮ್ 26-24 2 ಅಂಕದ ಮುನ್ನಡೆಯಲ್ಲಿ HM ಸ್ಪೋರ್ಟ್ಸ್ ಕ್ಲಬ್. ಎಂತ ಒಂದು ದೊಡ್ಡ ಮಿಸ್ಟೇಕ್. ನನ್ಗನ್ನಿಸ್ದಾಗೆ ಟೋ ಟಚ್ ಆಯ್ತು ಅಂತೇಳಿ ಲಾಬಿ ಪ್ರವೇಶ ಮಾಡಿ ಚಾಲೆಂಜ್ ಮಾಡಿರೋದು ಒಂದು ಮಿಸ್ಟೇಕ್. ನಂತರದಲ್ಲಿ ಒಂದು ಸೂಪರ್ ರೈಡಲ್ಲಿ ಸೂಪರ್ ತಿರುವನ್ನು ನೀಡಿದೆ HM ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬರ್ಲಿ ಒಂದು ಜೋರ ಚಪ್ಪಾಳೆ. HM ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಹಾಸನ ಡಿಸ್ಟ್ರಿಕ್ಟ್ ಜಲ್ದಿ ಬರಬೇಕು. ಗ್ರೌಂಡ್ ಹಾಗೆ ಮ್ಯಾಚ್ ಮುಕ್ತಾಯ ಆಗಿದೆ. ಹಾಸನ ವಿರುದ್ಧ ಅಶ್ವಿನಿ. 2 ತಂಡಗಳಿಗಿದು ಅಂತಿಮ ಕರೆ. ಸೇಮ್ ಅಫಿಷಿಯಲ್ ಕಂಟಿನ್ಯೂಷನ್ ಮಾಡಿ.